ಗದ್ಯಭಾಗವನ್ನು ಕುರಿತು ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಪ್ರಸ್ತುತ ಭಾಗವು ಮುದ್ದಣ ಮನೋರಮೆಯರ ಪ್ರಸಂಗವೆಂದೇ ಜನಜನಿತವಾಗಿದೆ. ಈ ಪ್ರಸಂಗವು ರಾಮಾಶ್ವಮೇಧ ಕಾವ್ಯಕ್ಕೆ ಕವಿ ಮುದ್ದಣನು ನಿರ್ಮಿಸಿದ ಸುಂದರ ಚೌಕಟ್ಟು ಎಂಬ ಖ್ಯಾತಿ ಹೊಂದಿದೆ. ಪರಂಪರೆಯ ಅರಿವಿನ ಜೊತೆಗೆ ಹೊಸಕಾಲದ ಬೇಕು ಬೇಡಗಳ ಸ್ಪಂದನ, ಚರ್ಚೆ ಇಲ್ಲಿದೆ. ಮೇಲ್ನೋಟಕ್ಕೆ ಸತಿಪತಿಯರ ಸರಸದ ಮಾತುಗಳಂತೆ ಕಂಡರೂ ಈ ಪ್ರಸಂಗವು ಹೊಸಕಾಲದ ಕನ್ನಡ ಓದುಗರ ಅಪೇಕ್ಷೆ, ನಿರೀಕ್ಷೆಗಳನ್ನು ಧ್ವನಿಸುತ್ತದೆ. ತಿರುಳನ್ನಡದ ಬಗ್ಗೆ ಅಭಿಮಾನ, ಕ್ಲಿಷ್ಟ ಸಂಸ್ಕೃತ ವಾಕ್ಯರಚನೆಯ ಬಗ್ಗೆ ವಿರೋಧ, ವಸ್ತು, ರಸ, ಶೈಲಿ, ಪ್ರಕಾರ ಈ ಎಲ್ಲದರ ಬಗ್ಗೆ ಇಲ್ಲಿ ಸಂವಾದವಿದೆ. ಮುದ್ದಣ ಸೃಷ್ಟಿಸಿರುವ ಮನೋರಮೆಯ ಪಾತ್ರವು ಏಕಕಾಲಕ್ಕೆ ಪ್ರೇಮಿ, ಶುದ್ಧ ಸಹೃದಯಿ, ಪ್ರಬುದ್ಧ ವಿಮರ್ಶಕಿಯೂ ಆಗಿ ಕಂಡುಬರುವುದು ಇಲ್ಲಿನ ವಿಶೇಷ. ಕನ್ನಡದ ಕಸ್ತೂರಿಯ ಪರಿಮಳ ಈ ಸಂಭಾಷಣೆಯಲ್ಲಿ ತುಂಬಿಕೊಂಡಿದೆ. ಟಿಪ್ಪಣಿ: ಶೇಷರಾಮಾಯಣ ಪಠ್ಯದಲ್ಲಿ ಶೇಷರಾಮಾಯಣದ ಪ್ರಸ್ತಾಪವಿದೆ. ಮಾಯಣವನ್ನು ಮೊದಲು ರಚಿಸಿದವರು ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿಕೃತ ರಾಮಾಯಣವು ಶ್ರೀರಾಮನ ಪಟ್ಟಾಭಿಷೇಕದ ಕಥೆಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಸೀತಾ ಪರಿತ್ಯಾಗ, ಲವಕುಶ ಜನನ ಮುಂತಾದ ಸಂಗತಿಗಳು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಈ ಮುಂತಾದ ಸಂಗತಿಗಳು ಶೇಷ ರಾಮಾಯಣದಲ್ಲಿ ಉಲ್ಲೇಖಿತಗೊಂಡಿವೆ. ಶೇಷನು ವ್ಯಾತ್ಸಾಯನನಿಗೆ ಈ ಕಥೆಯನ್ನು ಮೊದಲಿಗೆ ಹೇಳಿದನೆಂದು ಮುದ್ದಣ ತಿಳಿಸಿದ್ದಾನೆ. ಶೇಷ ಎಂಬುದಕ್ಕೆ ಉಳಿದ ಭಾಗ ಎಂಬ ಅರ್ಥವೂ ಇದೆ. ಶೇಷ ರಾಮಾಯಣದಂತೆ ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ವಸಿಷ್ಠ ರಾಮಾಯಣ ಮುಂತಾದವುಗಳು ವಾಲ್ಮೀಕಿ ರಾಮಾಯಣದ ನಂತರ ಪ್ರಚಲಿತದಲ್ಲಿರುವುವು. About the lesson part. The present part called Tirulgannada Belnudi is popularly known as the Muddana Menareme Prasang. This episode is known as the beautiful frame created by the poet Muddana for the poem Ramashwamedha. Along with the awareness of the tradition, here is the pulse and discussion of the needs and wants of the new era. Although it looks like the sarcastic words of the Satipatas on the surface, this episode voices the desires and expectations of the new era Kannada readers. There is a conversation here about admiration for Tirulnanda, opposition to the complex Sanskrit syntax, material, flavor, style, genre, all these. The special thing here is that the character of Menareme created by Muddana is seen as a lover, a pure-hearted friend, and an enlightened critic at the same time. The fragrance of Kannada musk permeates this conversation. Note: Shesha Ramayana. The text mentions Shesha Ramayana. The first to compose Mayana was Valmiki Maharishi. The Ramayana is composed by Valmiki ends with the story of the coronation of Sri Rama. The events such as the abdication of Sita, the birth of Lavakush, etc., are not in the Valmiki Ramayana. These and other events are mentioned in the Shesha Ramayana. Muddana states that Shesha first told this story to Vyataina. Shesha also means remaining part. Like the Shesha Ramayana, the Ananda Ramayana, the Adhyatma Ramayana, the Vasishtha Ramayana etc. were popular after the Valmiki Ramayana. ಕಾಡುಂ ನಾಡುಂ ಮನೋಜ್ಞಮಾಗೆ ಸಂಪ್ರಾಪ್ತಮಾದ ವರ್ಷಕಾಲದೊಳೊಂದು ದೆವಸಂ ಬೈಗುಂಬುತ್ತಿನೊಳೆಂದಿನಂತಿರೋಲಗಂ ಪರಿಯೆ ಕಬ್ಬಿಗರ ಬಲ್ಲಹಂ ಮುದ್ದಣನರಮನೆಯಿಂ ಪೊರಮಟ್ಟು ನೆರೆವೀದಿ ವಿಡಿದು ಪೊರೆವೀಡಿಂಗೈತರ್ ಪುದುಮಾತನ ಮಡದಿ ಮನೋರಮೆ ದೂರದೆ ಕಂಡೆಟ್ಟು ಇದಿರ್ವಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈವಿಡಿದೊಳ ಚೌಕಿಗೊಯ್ದು ಮಣೆಯಿತ್ತು ಕುಳ್ಳಿರಿಸಿ ಒಡನೆಯೇ ತನಿವಣ್ಣಂ ತಿನಲಿತ್ತು ಕೆನೆವಾಲಂ ಕುಡಿವೊಡಿತ್ತು ಉಪಚರಿಸುತ್ತಿರ್ದಳ್ ಈ ಉಪಚಾರದಿನಾತನ ಪಸಿವುಂ ಬರಲ್ಕೆಯುವ ಮುಡಿಯೇ ಕೆಳದಿ ನರುದಂಬುಲಮಂ ಸವಿಯಲ್ಕೆವುದು ಮಡಿದೀವು ತುಮಿರೆ ಇಂತು ಸುಖ ಸಲ್ಲಾಪಂಗೊಳ್ಳುತ್ತಿರ್ದರ್ ಅದೆಂತೆನೆ. ಒಂದು ವರ್ಷ ಕಾಲ ಕಾಡು ಹಾಗೂ ನಾಡುಗಳಲ್ಲಿ ಸಂಚರಿಸಿದ ನಂತರ ಒಂದು ದಿನ ಸಂಜೆ ವೇಳೆಗೆ ಕಬ್ಬಿಗರ ಬಲ್ಲಹನಾದ ಮುದ್ದಣನ ಅರಮನೆಯ ಹೊರಬೀದಿಯನ್ನು ದಾಟಿ ಆಶ್ರಯಕ್ಕಾಗಿ ಒಂದು ಮನೆಯತ್ತ ಬಂದೆ. ಆ ಮನೆಯ ಯಜಮಾನಿಯು ಮನೋರಮೆ. ಅವಳು ದೂರದಲ್ಲೇ ನನ್ನನ್ನು ಕಂಡು ಎದುರಿಗೆ ಬಂದು ಕಾಲಿಗೆ ನೀರು ಕೊಟ್ಟು ಕೈ ಹಿಡಿದು ಒಳಚಾವಡಿಯೊಳಗೆ ಕರೆದುಕೊಂಡು ಹೋಗಿ ಮನೆಯ ಮೇಲೆ ಕುಳ್ಳಿರಿಸಿದಳು. ತಕ್ಷಣವೇ ವಿಭಿನ್ನ ವಿಧದ ಆಹಾರವನ್ನು ನೀಡಿದಳು, ಹಾಲಿನ ಪಾನೀಯವನ್ನು ಕುಡಿಯಲು ಕೊಟ್ಟಳು. ಈ ಆತಿಥ್ಯದಿಂದ ನನ್ನ ಹಸಿವು ಮತ್ತು ದಣಿವು ಸಂಪೂರ್ಣವಾಗಿ ನೀಗಿತು. ನಂತರ ಕೆಳದಿ ಪ್ರದೇಶದ ಸುಗಂಧ ತಾಂಬೂಲವನ್ನು ಸವಿಯಲು ನೀಡಿ, ಹೀಗೆ ಸುಖಕರವಾದ ಮಾತುಕತೆಗಳಲ್ಲಿ ನಾವು ತೊಡಗಿದ್ದೆವು. ಆಗ ಹೀಗೆಂದರು: After wandering for a year in the forests and fields, one evening, crossing the outer street of the palace of Muddana, the king of the blacksmiths, I came to a house for shelter. The mistress of that house was Manorama. She saw me from a distance and came towards me, gave me water for my feet, took me by the hand and led me into the inner courtyard and made me sit on the floor. She immediately served me various kinds of food and gave me milk to drink. My hunger and fatigue were completely satisfied by this hospitality. Then she gave me to taste the fragrant tambula of the Keladi region, and we engaged in pleasant conversations. Then she said, Manorame, ಮೆಲ್ನುಡಿಯಿಂ, ನೊಟ್ಟುದಿ ಪಗಲ್ಗಳೆಂತೋ ಪಿರಿಯವು,
ಪಗಲುಮಿರುಳುಂ ಸುರಿವ ಬಲ್ಲೋನೆಯ ಜಿನುಂಗಿನತ್ತಣಿನೆನ್ನ ಬಗೆಯುಂ ಬೇಸರ್ತುದು ಅಂತದರೆನೇ ನಾನು ಮುಂದು ನಲ್ಗತೆಯಂ ಪೇಳ. ಮನೋರಮೆ ಮೆಲ್ಲಗೆ ನೋಡಿ ಈ ಹಗಲುಗಳು ಎಷ್ಟು ದೀರ್ಘವಾಗಿವೆ. ಹಗಲು ರಾತ್ರಿ ಎರಡೂ ಸುರಿಯುವ ಮಳೆಯಂತೆ ನನ್ನ ಮನಸ್ಸು ತುಂಬಾ ಕಳವಳದಿಂದ ತುಂಬಿದೆ. ಹಾಗಾದರೆ ನೀವೇನಾದರೂ ಒಂದು ಶುಭವಾದ ಕತೆಯನ್ನು ಹೇಳಿ. ಮನೋರಮಾ ಸಾಫ್ಟ್ಲಿ ಲುಕ್ ಹೌ ಲಾಂಗ್ ದೀಸ್ ಡೇಸ್ ಆರ್. My mind was filled with so much anxiety, like the rain that pours both day and night. Then tell me some auspicious story. ಮುದ್ದಣ ಪ್ರಾಣೇಶ್ವರಿ ತಡೆಯೇ ಮಿನಿತೊಂದು ಬಯಕೆ ತಲೆದೋರಿ ಆವ ಗಹನಂ. ಆದೊಡಮಾವ ನಲ್ಗತೆಯಂ ಪೇಳ್ವೆಯೋ ಏಂ ಭೋಜ ಪ್ರಬಂಧಂ. ವಿಕ್ರಮ ವಿಜಯಂ ಮಹಾವೀರ ಚರಿತಂ. ಮುದ್ದಣ ಪ್ರಾಣೇಶ್ವರಿ ಏಕೆ ತಡೆದು ನಿಲ್ಲುತ್ತೀ. ನಿನ್ನ ಮನಸ್ಸಿನಲ್ಲಿ ಈಗ ಯಾವ ಆಸೆ ಹುಟ್ಟಿಕೊಂಡಿದೆ. ಹೇಳು, ನಾನು ಒಂದು ಸುಂದರ ಕತೆಯನ್ನು ಹೇಳುತ್ತೇನೆ. ಯಾವುದು ಬೇಕು. ಭೋಜ ಪ್ರಬಂಧವೋ, ವಿಕ್ರಮ ವಿಜಯವೋ, ಮಹಾವೀರರ ಚರಿತ್ರೆಯೋ. ಮುಡ್ಡಾನ ಪ್ರಾಣೇಶ್ವರಿ ವೈ ಆರ್ ಯು ಸ್ಟೂಪಿಂಗ್. ವಾಟ್ ಡಿಸೈರ್ ಹಸ್ ಅರಿಸನ್ ಇನ್ ಯೋರ್ ಮೈಂಡ್ ನೌ. ಟೆಲ್ ಮೀ, ಐ ವಿಲ್ ಟೆಲ್ ಯು ಅ ಬ್ಯೂಟಿಫುಲ್ ಸ್ಟೋರಿ. ವಿಚ್ ಒನ್ ಡೂ ಯು ವಾಂಟ್. ದಿ ಎಪಕ್ ಆಫ್ ಭೋಜ, ದ ಸ್ಟೋರಿ ಆಫ್ ವಿಕ್ರಮ್ ವಿಜಯ, ದ ಸ್ಟೋರಿ ಆಫ್ ಮಹಾವೀರ. ಮನೋರಮೆ ಇಸ್ಸಿ ಇವಳೆನಗಳೆಲ್ಲಂ ಉದೊಡಮಲೆದೊಡಂ ಬಟ್ಟೆದೋಟಿಪ ರಸಭರಿತಂ ಚರಿತಮೈಸೆ. ಮನೋರಮೆ ಅಯ್ಯೋ ಅವೆಲ್ಲ ಬೇಡ. ಹೊಟ್ಟೆ ತುಂಬುವಂತೆ ಮನಸ್ಸಿಗೂ ಸಂತೋಷ ನೀಡುವ ರಸಭರಿತವಾದ ಕತೆಯನ್ನು ಹೇಳಿ. ಮನೋರಮಾ ಓ ಐ ಡೋಂಟ್ ವಾಂಟ್ ಆಲ್ ಆಫ್ ದೆಮ್. ಟೆಲ್ ಮೀ ಅ ಜ್ಯೂಸಿ ಸ್ಟೋರಿ ದಟ್ ವಿಲ್ ಫಿಲ್ ಯರ್ ಸ್ಟಮಕ್ ಅಂಡ್ ಮೇಕ್ ಯೋರ್ ಹಾರ್ಟ್ ಹ್ಯಾಪಿ. ಮುದ್ದಣ ನಿನಗಾವ ರಸದೊಳಿಷ್ಟೋ. ಶೃಂಗಾರ ರಸದೊಳೆ, ವೀರರಸದೊಳೆ, ಹಾಸ್ಯ ರಸದೊಳೆ. ಮುದ್ದಣ ನಿನಗೆ ಯಾವ ರಸ ಹೆಚ್ಚು ಇಷ್ಟ. ಶೃಂಗಾರ ರಸವೇ, ವೀರ ರಸವೇ, ಹಾಸ್ಯ ರಸವೇ. ಮುಡ್ಡಾನ ವಿಚ್ ಫ್ಲೇವರ್ ಡೂ ಯು ಲೈಕ್ ದ ಮೋಸ್ಟ್. ದ ಫ್ಲೇವರ್ ಆಫ್ ರೋಮಾನ್ಸ್, ದ ಫ್ಲೇವರ್ ಆಫ್ ಹೆರೋಯಿಸಂ, ದ ಫ್ಲೇವರ್ ಆಫ್ ಹ್ಯೂಮರ್. ಮನೋರಮೆ ಆವ ರಸದೊಳೆಂದೊಡೆಂ. ನವರಸದೊಳಂ. ಮನೋರಮೆ ಯಾವ ಒಂದು ರಸವೇ ಎಂದು ಅಲ್ಲ, ನವರಸಗಳನ್ನೂ ಒಳಗೊಂಡದ್ದೇ ಬೇಕು. ಮನೋರಮಾ not just one flavor, it should include all the flavors. ಮುದ್ದಣ ಅಂತಿರೆ ಮತ್ತಮ ಕತೆ ಯಾವುದು. ಮುದ್ದಣ ಅದಾದರೆ ಹೇಳು, ಯಾವ ಕತೆಯನ್ನು ಹೇಳಬೇಕು. ಮುಡ್ಡಾನ then tell me, which story should you tell. ಮನೋರಮೆ ರಾಮಾಯಣದೊಳೆ ನಾನು ಮುಂದು. ಮನೋರಮೆ ರಾಮಾಯಣದಲ್ಲಿ ಯಾವುದಾದರೂ ಒಂದು ಕತೆಯನ್ನು ಹೇಳಿ. ಮನೋರಮಾ ಟೆಲ್ ಮೀ ಎನಿ ಸ್ಟೋರಿ ಫ್ರಮ್ ದ ರಾಮಾಯಣ. ಮುದ್ದಣ ಅಂತೆಯೇ ಅಕ್ಕೆ. ಸೀತಾ ಸ್ವಯಂವರಮಂ ಪೇಳ್ವೆಯೋ. ಮುದ್ದಣ ಅದಾದರೆ ಹೀಗೆ ಇರಲಿ ಅಕ್ಕ. ನಾನು ಸೀತಾ ಸ್ವಯಂವರದ ಕತೆಯನ್ನು ಹೇಳುತ್ತೇನೆ. ಮುಡ್ಡಾನ then let it be like this, sister. I will tell you the story of Sita's self-immolation. ಮನೋರಮೆ ಮುನ್ನಮೆ ಕೇಳ್ದಿರ್ಪೆನಲ್ತೆ. ಮನೋರಮೆ ಅದನ್ನು ನಾನು ಮೊದಲು ಕೇಳಿದ್ದೇನಲ್ಲವೇ. ಮನೋರಮಾ haven't I heard that before. ಮುದ್ದಣ ಸೀತಾಪಹರಣ ಕಥನದೊಳ್ ಬಯಕೆಯೇ. ಮುದ್ದಣ ಹಾಗಾದರೆ ಸೀತಾಪಹರಣದ ಕತೆಯನ್ನು ಕೇಳಬೇಕೆಂದು ಬಯಸುವೆಯೇ. ಮುಡ್ಡಾನ so do you want to hear the story of Sita's abduction. ಮನೋರಮೆ ಆನೊಲ್ಲೆಂ. ಮನೋರಮೆ ಅಯ್ಯೋ ಅದು ಬೇಡ. ಮನೋರಮಾ ನೋ that's not it. ಮುದ್ದಣ ಮೇಣಾವ ನಲ್ಗತೆಯಂ ಪೇಳ್ವೆನೋ. ಮುದ್ದಣ ಹಾಗಾದರೆ ನಾನು ಇನ್ನೊಂದು ಒಳ್ಳೆಯ ಕತೆಯನ್ನು ಹೇಳುತ್ತೇನೆ. ಮುಡ್ಡಾನ then I will tell you another good story. ಮನೋರಮೆ ಇಂತೆ ಕುಸಿರ್ವಯೆ ನಾಡೊಳೆನಿತ್ತೋ ರಾಮಾಯಣಗಳೊಳವು. ನೀಂ ಕೇಳುದಯೊಳೊಂದಂ ನಲ್ಮೆದೋಟಿ ಕಂಡು ಪೇಳುವುದು. ಮನೋರಮೆ ಇಷ್ಟು ಕತೆಗಳೆಲ್ಲ ಇದ್ದರೂ ರಾಮಾಯಣದೊಳಗೆ ಎಷ್ಟೋ ಕತೆಗಳಿವೆ. ಅವುಗಳಲ್ಲಿ ಯಾವುದಾದರೂ ಒಳ್ಳೆಯದನ್ನು ಆಯ್ದು ಹೇಳಿ. ಮನೋರಮಾ even though there are so many stories, there are so many stories within the Ramayana. Choose any good one from them and tell me. ಮುದ್ದಣ ನೀನೇ ಒಂದನ್ನಾಯ್ದುಕೊಳ್ಳುವುದು. ಮುದ್ದಣ ನೀನೇ ಒಂದನ್ನು ಆಯ್ಕೆ ಮಾಡಿಕೋ. ಮುಡ್ಡಾನ ಚೂಸ್ ಒನ್. ಮನೋರಮೆ ಶ್ರೀರಾಮನಶ್ವಮೇಧಮಂ ಕೈಕೊಂಡನೆಂಬರಲ್ತೆ ಆ ಕತೆಯೇ ಅಕ್ಕುಂ. ಮನೋರಮೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ನಡೆಸಿದನೆಂಬ ಕತೆ ಇದೆಯಲ್ಲವೇ, ಅದನ್ನೇ ಹೇಳಿ. ಮನೋರಮಾ isn't there a story about Lord Rama performing the Ashwamedha sacrifice. Tell that too. ಮುದ್ದಣ ಈಗಳತೆಂ ಶೇಷರಾಮಾಯಣಮಂ ಪೇಳುವುದೆಂಬೆಯ. ಮುದ್ದಣ ಹೀಗಾದರೆ ಈಗ ಶೇಷರಾಮಾಯಣವನ್ನು ಕೇಳಬೇಕೆಂದಿರುವೆಯೇ. ಮುಡ್ಡಾನ so now you want to listen to the ಶೇಷ ರಾಮಾಯಣ. ಮನೋರಮೆ ಅಪ್ಪುದಪ್ಪುದು. ಆದೊಡೆ ಮುನ್ನ ಮಾರಾರ್ಗಿದನೊರೆದ್ರು. ಮನೋರಮೆ ಅದು ಬೇಡ. ಅದಕ್ಕಿಂತ ಮೊದಲು ನಡೆದ ಕತೆಯನ್ನು ಹೇಳಿ. ಮನೋರಮಾ ನೋ ನೋ. ಟೆಲ್ ಮೀ ದ ಸ್ಟೋರಿ ದಟ್ ಹ್ಯಾಪಂಡ್ ಬಿಫೋರ್ ದಟ್. ಮುದ್ದಣ ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳ್ವನದನೆಯೇ ನಿನಗೆ ಬಿತ್ತರಿಪೆಂ. ಆದೊಡೆ ಬಲ್ಗತೆ ಕಣ. ಒಂದೆರಟ್ಟೆ ವಸಕ್ಕೆ ಮುಡಿಯದು. ಮುದ್ದಣ ಮುನ್ನ ಶೇಷ ರಾಮಾಯಣವನ್ನು ವಾತ್ಸಾಯನನಿಗೆ ಹೇಳಿದ ಕತೆಯನ್ನು ನಿನಗೆ ವಿವರಿಸುತ್ತೇನೆ. ಆದರೆ ಅದು ಬಹಳ ದೊಡ್ಡ ಕತೆ, ಒಂದೆರಡು ದಿನಗಳಲ್ಲಿ ಮುಗಿಯುವಂತಿಲ್ಲ. ಮುಡ್ಡಾನ ಐ ವಿಲ್ ಟೆಲ್ ಯು ದ ಸ್ಟೋರಿ ಆಫ್ ದ ಶೇಷ ರಾಮಾಯಣ ದಟ್ ಐ ಟೋಲ್ಡ್ ಟು ವತ್ಸಾಯನ earlier.
But it is a very long story, it cannot be finished in a couple of days. ಮನೋರಮೆ, ಇರ್ಕೆ, ಓರೊಂದು ದಿವಸಮಿನಿಸಿನಿಸಂ ಪೇಡೆಂ. ಮನೋರಮೆ, ಹಾಗಾದರೆ, ಒಂದು ದಿನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹೇಳಲಾಗುವುದಿಲ್ಲವೇ? ಮನೋರಮ, so, can't it be told little by little in a day? ಮುದ್ದಣ, ಅಕ್ಕುಂ, ಆವ ದಾಟಿಯೋಳ್ ಪೇಳ್ವೆಯೋ? ಪದ್ಯದೊಳ್ ಪೇಳ್ವೆನೋ? ಗದ್ಯದೊಳ್? ಮುದ್ದಣ, ಹೌದು. ಆದರೆ ಯಾವ ರೀತಿಯಲ್ಲಿ ಹೇಳಬೇಕು? ಪದ್ಯರೂಪದಲ್ಲಿ ಹೇಳಬೇಕೇ? ಅಥವಾ ಗದ್ಯರೂಪದಲ್ಲಿ? ಮುಡ್ಡಾನ, yes. But how should it be told? Should it be told in verse? Or in prose? ಮನೋರಮೆ, ಪದ್ಯಂ ವದ್ಯಂ, ಗದ್ಯಂ ಹೃದಯಮದಂ ಹೃದಯಮಪ್ಪ ಗದ್ಯದೊಳೆ ಪೇಳುವುದು. ಮನೋರಮೆ, ಪದ್ಯ ಹೇಳುವುದು ಕಷ್ಟ, ಗದ್ಯವೇ ಹೃದಯಕ್ಕೆ ಹತ್ತಿರವಾಗಿರುವುದರಿಂದ, ಗದ್ಯದಲ್ಲೇ ಹೇಳಿ. ಮನೋರಮ, it is difficult to tell in verse, since prose is closest to the heart, say it in prose. ಮುದ್ದಣ, ನಸುನಗೆಯಂ, ಆದುತಿರ್ಕೆ, ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನಗಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚನೀವರ್, ನೀನೀವುದೇಂ. ಮುದ್ದಣ, ಸೌಮ್ಯ ನಗುವಿನೊಂದಿಗೆ, ಹಾಗಾದರೆ, ಇಂತಹ ಒಳ್ಳೆಯ ಕಥೆಯನ್ನು ವಿವರಿಸಿದರೆ ಅರಮನೆಯೊಳಗೆ ರತ್ನಾಭರಣಗಳನ್ನೋ, ಬಂಗಾರದ ಕಂಟಿಕೆಯನ್ನೋ ನೀಡಿ ಸಂತೋಷಪಡಿಸುವರು. ನೀನು ಏನು ಕೊಡುತ್ತೀಯೆ? ಮುಡ್ಡಾನ, with a gentle smile, well, if you tell such a good story, they will give you jewels or a gold necklace in the palace to make you happy. What will you give? ಮನೋರಮೆ, ಪೇಚ್ತೇಂ, ಎನ್ನನೆ ಆನೀವೆಂ. ಮನೋರಮೆ, ಅಯ್ಯೋ, ನನಗೇನು ಕೊಡುವುದಕ್ಕೆ ಇದೆ? ಮನೋರಮ, ಓ, what do I have to give? ಮುದ್ದಣ್ಣ, ಬಲ್ಗಡುಸುಗಾರ್ತಿಯಸೆ, ಅರೆಯೆಯ ಮುನ್ನಮೆ ನಿನ್ನ ತಾಯಿತಂದೆವಿರೆನಗಿತ್ತರೆಂಬುದಂ. ಮುದ್ದಣ, ಓ ಚಾತುರ್ಯವತಿ, ನಿನ್ನ ತಾಯಿ ತಂದೆಗಳು ಹಿಂದೆ ನಿನಗೆ ಏನಾದರೂ ಕೊಟ್ಟಿದ್ದಾರೆ ಎಂದು ನೆನಪಿದೆಯೇ? ಮುಡ್ಡಾನ, ಓ, clever one. Do you remember what your parents gave you in the past? ಮನೋರಮೆ, ಇದೆಂತಹ ನುಡಿ? ಪೋಕೆ, ಆಂ ಪರಾದೀನೆ ಗಡ, ಪುರಾಣಮನೋದಿದಿಂ ಬಟ್ಟೆಯಮಲ್ತೆ ದಕ್ಷಿಣೆಯ ನೀವುದು. ಅರಮನೆಯವರುಂ ಕಬ್ಬಮಂ ಕಂಡಲ್ತೆ ಕಚ್ಚಟೆಯನಿತ್ತರ್, ಆನುಂ ಕತೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆಂ. ಮನೋರಮೆ, ಇದೇನು ಮಾತು? ಬಿಡಿ, ನಾನು ದೀನಳಲ್ಲ. ಪುರಾಣ ಕತೆಯನ್ನು ಮನಸ್ಸಿಟ್ಟು ಹೇಳುವುದೇ ದಕ್ಷಿಣೆ. ಅರಮನೆಯವರು ಕಬ್ಬು ಕಂಡಾಗ ಕಚ್ಚಟೆ ಕೊಟ್ಟಂತೆ, ನಾನು ಕೂಡ ಕತೆಯನ್ನು ಚೆನ್ನಾಗಿ ಕೇಳಿ, ಅದರ ಸೌಂದರ್ಯವನ್ನು ಅರಿತು ಗೌರವಿಸುತ್ತೇನೆ. ಮನೋರಮ, what is this? Leave it. I am not a deacon. Dakshina is the one who tells the story with her heart. Just as the palace people give alms when they see sugarcane, I also listen to the story carefully, understand its beauty and respect it. ಮುದ್ದಣ, ಒಳ್ಳಿತೊಳ್ಳಿತು. ಕತೆಯಂ ಲಾಲಿಸಿ ಬಕ್ಕಮಿಯೇನೆಂದೊಡೆ ಬಿಡೆಂ ನೋಡ್ಪೋ. ಮುದ್ದಣ, ಚೆನ್ನಾಗಿದೆ. ಕತೆಯನ್ನು ಆಸಕ್ತಿಯಿಂದ ಕೇಳಿ ಮೆಚ್ಚುವೆಯೆಂದರೆ ಸಾಕು, ನನಗೆ ಬೇರೆ ಏನೂ ಬೇಕಿಲ್ಲ. ಮುಡ್ಡಾನ, good. It is enough for you to listen to the story with interest and appreciate it. I do not need anything else. ಮನೋರಮೆ, ಆನುಂ ನೋಡ್ಪೋ ಕತೆಯ ಪುರುಳೆಂತಿರ್ಕುಮೆಂದು. ಮನೋರಮೆ, ನಾನು ಕೂಡ ಕತೆಯ ಸಾರವೇನು, ಫಲವೇನು ಎಂಬುದನ್ನು ತಿಳಿದುಕೊಳ್ಳಲು ಆಸಕ್ತಳಾಗಿದ್ದೇನೆ. ಮನೋರಮ, I am also interested in knowing the essence and the result of the story. ಮುದ್ದಣ, ಆದೊಡಾಲಿಸು. ಸ್ವಸ್ತಿ ಶ್ರೀಮತ್ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮಕುಟ ತಟ ಘಟಿತ. ಮುದ್ದಣ, ಹಾಗಾದರೆ ಕೇಳು. ಶುಭವಾಗಲಿ. ಶ್ರೀಮತ್ ದೇವತೆಗಳಿಗೂ, ದೈತ್ಯರಿಗೂ, ರಾಜರು, ಮುನಿಗಳು, ನಾಗರಾಜರು, ಇವರೆಲ್ಲರ ಮಣಿಮಕುಟಗಳ ತುದಿಯಲ್ಲಿ ಹೊಳೆಯುವ. ಮುಡ್ಡಾನ, then listen. Good luck. May the Lord's prayer shine on the ends of the pearls of all gods, demons, kings, sages, and naga kings. ಮನೋರಮೆ, ಓ ತಡೆ. ತಡೆ. ವಸುದೆಗೊಡೆಯನಪ್ಪ ರಾಮಚಂದ್ರನ ಕತೆಯಂ ಪೇಳೆನೆ ಬಸದಿಗೊಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವುದೆಯೋ? ಸಾಲ್ಗುವೋ ಸಾಲ್ಗುವೋ, ಇಂತರ್ದೆಗೋಳ್ವಾ ಕತೆಗೆಂತುಡು ಗೋರೆಗೆಯವೇನೋ? ಮನೋರಮೆ, ಅಯ್ಯೋ, ಅಯ್ಯೋ, ನಿಲ್ಲಿ. ನಿಲ್ಲಿ. ಭೂಮಿಯ ಒಡೆಯನಾದ ರಾಮಚಂದ್ರನ ಕತೆಯನ್ನು ಹೇಳಬೇಕು ಎಂದುಕೊಂಡು, ದೇವಲೋಕದ ಇಂದ್ರನ ಚರಿತ್ರೆಯನ್ನು ಹೇಳಲು ಹೊರಟಿದ್ದೀರಾ? ಸಾಕು ಸಾಕು. ಇಂತಹ ಕತೆ ಶುರುವಾದರೆ, ಅದನ್ನು ಕೇಳುವುದೇ ಕಷ್ಟವಾಗುತ್ತದೆ. ಮನೋರಮ, ಓ, ಓ, ಸ್ಟಾಪ್. ಸ್ಟಾಪ್. Thinking that you should tell the story of Ramachandra, the Lord of the earth, are you going to tell the story of Indra of the heavenly world? Enough, enough. If such a story begins, it becomes difficult to listen to it. ಮುದ್ದಣ, ನಲ್ನುಡಿಯಿದು ರಮಣಿ. ಕಚಂಗಳಾಣೆ, ಅಲ್ತು ಬಸದಿಯಿಂದ್ರರ ಕತೆಯಲ್ತು, ರಾಮಚಂದ್ರನ ಕತೆಯನೆ ಪೊಗಟ್ಟು ಪೇಳುವುದಿದು ಸಕ್ಕದದೊಂದು ಚೆಲ್ವು. ಮುದ್ದಣ, ಒಳ್ಳೆಯ ಮಾತು, ರಮಣಿ. ಇದು ಅಸಂಬದ್ಧವಲ್ಲ, ದೇವೇಂದ್ರರ ಕತೆಯಲ್ಲ. ರಾಮಚಂದ್ರನ ಕತೆಯನ್ನು ಸಾರವಾಗಿ, ಸುಂದರವಾಗಿ ಹೇಳುವ ಆರಂಭ ಮಾತ್ರ. ಮುಡ್ಡಾನ, ಗುಡ್ ವರ್ಡ್ಸ್, ರಮಾನಿ. This is not nonsense, it is not the story of Devendra. It is only the beginning of telling the story of Ramachandra in essence and beautifully. ಮನೋರಮೆ, ಲೇಸು. ಲೇಸು. ನೀರಿಚೆಯದ ಗಂಟ್ಲೊಳ್ ಕಡುಬಂ ತುರಿಕಿದಂತಾಯ್ತು,
ಕನ್ನಡದ ಸೊಗಸನರೆಯಲಾರ್ತಿನಿಲ್ಲೆನಗೆ ಸಕ್ಕದದ ಸೊಗಸಂ ಪೇಳುವುದು ಗಡ. ಮನೋರಮೆ, ಸರಿ, ಸರಿ, ನೀರಿಲ್ಲದ ಗಂಟಲಿಗೆ ಕಡುಬು ತುರುಕಿದಂತೆ, ಆಗಿದೆ. ಕನ್ನಡದ ಸೊಗಸನ್ನು ಅರಿಯಲಾರದ ನನಗೆ ಸಂಸ್ಕೃತದ ಸೊಗಸನ್ನು ಹೇಳಬೇಡಿ. ಮನೋರಮ, ಓಕೆ, ಓಕೆ, it is like, stuffing a cake into a bottle's throat. Don't tell me the beauty of Sanskrit, who cannot understand the beauty of Kannada. ಮುದ್ದಣ, ಅಪ್ಪೊಡಿನೆಂತೋ ಒರೆವೆಂ. ಮುದ್ದಣ, ಹಾಗಾದರೆ ನಾನು ಹೇಗೆ ಹೇಳಲಿ? ಮುಡ್ಡಾನ, ದೆನ್ ಹೌ ಶುಡ್ ಐ ಸೇ ಇಟ್? ಮನೋರಮೆ, ತಿರುಳ್ಗನ್ನಡದ ಬೆನ್ನುಡಿಯೊಳೆ ಪುರುಳೊಂದೆ ಪೇಳುವುದು. ಕನ್ನಡಂ ಕತ್ತೂರಿ, ಎಲ್ತೆ. ಮನೋರಮೆ, ಶುದ್ಧ ಕನ್ನಡದ ಸರಳ ಮಾತಿನಲ್ಲಿ ಕಥೆಯ ಸಾರವನ್ನು ಮಾತ್ರ ಹೇಳಿ. ಕನ್ನಡವೇ ಕಸ್ತೂರಿ, ಅಲ್ಲವೇ? ಮನೋರಮ, ಟೆಲ್ ಮಿ ಓನ್ಲಿ ದಿ ಎಸೆನ್ಸ್ ಆಫ್ ದ ಸ್ಟೋರಿ ಇನ್ ಸಿಂಪಲ್ ವರ್ಡ್ಸ್ ಆಫ್ ಪ್ಯೂರ್ ಕನ್ನಡ. ಇಸಂಟ್ ಕನ್ನಡ ಇಟ್ಸೆಲ್ಫ್ ಮಸ್ಕ್? ಮುದ್ದಣ, ಅಪ್ಪುದಪ್ಪುದು. ಆದೊಡಂ ಸಕ್ಕದ ಮೊಂದೆ ರನ್ನವಣಿಯಂ ಪೊನ್ನಿಂ ಬಿಗಿದಂತೆಸೆಗುಂ, ಆದರೆಯೋ ಕರ್ಮಣಿಸರದೊಳ್ ಚೆಂಬವಳಮಂ ಕೋದಂತಿರೆ, ರಸಮೊಸರೆ, ಲಕ್ಕಣಂ ಮಿಕ್ಕಿರೆ, ಎಡೆಯೊಳ್ ಸಕ್ಕದದ ನಲ್ನುಡಿ ಮೆರೆಯೇ, ತಿರುಳ್ಗನ್ನಡದೊಳ್ ಕಥೆಯನ್ನು ಸಿರ್ವೆಂ. ಮುದ್ದಣ, ಹೌದು ಹೌದು. ಹಾಗಾದರೆ ಸಂಸ್ಕೃತವನ್ನು ರತ್ನಾಭರಣದಂತೆ ಅಲಂಕರಿಸಿದರೂ, ಅದನ್ನು ಕಾರ್ಯಪ್ರವಾಹದಲ್ಲಿ ಹದವಾಗಿ ಬೆರೆಸಿ, ರಸವೂ ಲಾಲಿತ್ಯವೂ ಹೆಚ್ಚುವಂತೆ, ಮಧ್ಯೆ ಮಧ್ಯೆ ಸಂಸ್ಕೃತದ ಸುಂದರ ಪದಗಳು ಹೊಳೆಯುವಂತೆ, ಶುದ್ಧ ಕನ್ನಡದಲ್ಲೇ ಈ ಕಥೆಯನ್ನು ಹೇಳುತ್ತೇನೆ. ಮುಡ್ಡಾನ, ಎಸ್, ಎಸ್. So, even though Sanskrit is adorned like a jewel, I will tell the story in pure Kannada, blending it harmoniously into the flow of the work, adding richness and elegance, and letting the beautiful words of Sanskrit shine through in between. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy to understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.